ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಇವತ್ತು ಮಾವಿನ ಹಣ್ಣು ನಾವು ತಿಂದು ಸಾಕಾಗಿದೆ. ಸಮ್ಮರ್ ಏನಿಲ್ಲ, ನಾವು ಮಾವಿನ ಹಣ್ಣು ತಿಂತಾ ಇರ್ತೀರ ನೀವೆಲ್ರು. ಇವಾಗ ಮಾವಿನ ಹಣ್ಣು ಹಿಡ್ಕೊಂಡು ಐಸ್ ಕ್ರೀಮ್ ಮಾಡ್ತಾ ಇದೀವ. ಈಗ ಐಸ್ ಕ್ರೀಮ್ ಮಾಡ್ತಾ ಇದೀವಿ. ಏನೇನ್ ಹಾಕ್ಬೇಕು, ಹೆಂಗೆ ಮಾಡೋದು ಪ್ರಿಪರೇಷನ್ ಎಲ್ಲ ತೋರಿಸ್ತಾವನ. ನಮ್ಮ ಮಗನ ನೋಡ್ಬಿಡ್ತೀವಿ. ಬನ್ನಿ ಬಾರ ಮಗನೆ, ಐಸ್ ಕ್ರೀಮ್ ತಿಂತ್ಯಾ? ಲಡ್ಡು ಆಯ್ ಹೇಳು. ಹಾಯ್. ನನ್ನ ಮಗ ಗೊತ್ತಲ್ಲ, ಎಲ್ಲರಿಗೂ ಆಯ್ ಮಾಡಿದ್ದೇನೆ. ಹಿಂಗೆ ವಿಡಿಯೋ ಪಟ ಮುಂದುವರ್ಸ್ಕೊಂಡು ಹೋಗ್ತೀವಿ. ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಈ ತರ ಮಾವಿನ ಹಣ್ಣು ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ಮಗು ಅಳ್ತಾ ಇರ್ತಾ ಅವಾಗ ಸ್ವಲ್ಪ ಸಮಾಧಾನ ಮಾಡಿ ನೆಕ್ಸ್ಟ್ ಒಂದು ಸ್ಟೆಪ್ ನಾನು ತೋರಿಸ್ತೀನಿ. ನೋಡಿ, ಈ ತರ ಹಾಲು ಬಿಸಿ ಮಾಡಿ ಇಟ್ಕೊಂಡು ನೀವು ಏನ್ ಮಾಡ್ಬೇಕು, ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ನ ಆಮೇಲೆ ಮಿಕ್ಸ್ ಮಾಡ್ಬೇಕು. ಯಾವಾಗ ಏನೋ ತೋರಿಸ್ತೀನಿ. ಜೊತೆಗೆ ಏನೇನ್ ಬೇಕು ಇದಕ್ಕೆ ಅಂತಂದ್ರೆ, ಫ್ರೆಶ್ ಕ್ರೀಮ್ ಬೇಕಾಗುತ್ತೆ. ಅಮೂಲ್ ಫ್ರೆಶ್ ಕ್ರೀಮು ಇದೆಲ್ಲ ಕಡೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಫ್ರೆಶ್ ಕ್ರೀಮು ತಂದಿಟ್ಕೊಡಿ. ಜೊತೆಗೆ ಮಿಲ್ಕ್ ಮೇಡು ಸಿಕ್ಬಿಡುತ್ತೆ. ನೆಸ್ಲೆ ಮಿಲ್ಕ್ ಮೇಡು ನಮ್ಮನೆ ಸ್ವಲ್ಪ ಇದೆ. ನೀವು ಫಸ್ಟಿಗೆ ತಂದಾಗ ಜಾಸ್ತಿ ಇರುತ್ತೆ. ಶುಗರ್ ಕೂಡ ಹಾಕೋಬೇಕು. ಈ ತರ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಮ್ಯಾಂಗೋನ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ನನ್ನ ಮಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಯಾರು ತಲೆಗೆಡ್ಸ್ಕೊಬಿಡಿ. ಸೊ ಈ ತರ ಜಾರ್ಗೆ ಹಾಕೋಬೇಕು. ಫುಲ್ ಜಾರ್ಗೆ ಹಾಕೊಂಡು ಮಿಕ್ಸರಲ್ಲಿ ರುಬ್ಬಿದ್ಮೇಲೆ ಆಮೇಲೆ ನಾನು ನಿಮಗೆ ಸಿಗ್ತೀವಿ. ಸ್ವಲ್ಪ ಕಾಟ ಕೊಡ್ತಾವನೆ, ಯಾಕೆ ಹೇಳ್ತೀಯ ಮಗನೆ? ನೋಡು, ನಿಮ್ಮನೇಲೂ ಹಿಂಗೇನಾ ಮಕ್ಕಳು? ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟು ಈ ತರ ಇದಕ್ಕೇನು ಹಾಕೊಂಡಿದ್ರೆ ಹೇಳಿ ಜೋರಾಗಿ. ಮ್ಯಾಂಗೋ, ಫ್ರೆಶ್ ಕ್ರೀಮು, ಸ್ವಲ್ಪ ಮಿಲ್ಕ್ ಮೇಡು, ಶುಗರು. ಇದೆ ಮಿಲ್ಕ್ ಮೇಡ್. ಓಕೆ, ಶುಗರು. ಮಿಲ್ಕ್ ಮೇಡ್ ಜಾಸ್ತಿ ಹಾಕೋಬಹುದು, ಶುಗರ್ ಬೇಡ ಅಂದ್ರೆ. ಓಕೆ, ಇಲ್ಲಾಂದ್ರೆ ಶುಗರು. ಅದಕ್ಕೆ ಹಾಲ್ಗೆ ಸ್ವಲ್ಪ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದನ್ನು ಹಾಕೋಣ. ಸ್ವಲ್ಪ ಗಟ್ಟಿಯಾಗುತ್ತೆ, ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಕಾರ್ನ್ ಫ್ಲೋರ್ ಮತ್ತೆ ಹಾಲು. ಇದೇನು ಇಟ್ಕೊಂಡಿದ್ದೀರಲ್ಲ ಸೈಡಲ್ಲಿ? ಇದು ಪಲ್ಪು ಲಾಸ್ಟಲ್ಲಿ ಮಿಕ್ಸ್ ಮಾಡಿಡಕ್ಕೆ. ಮೇಲ್ಗಡೆ ಐಸ್ ಕ್ರೀಮ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಓಕೆ ಅಂದ್ರು ನೀರು ಅದೇಂದ್ರು ಹಾಕೋದ್ ಬೇಡವಾ? ಏನು ಬೇಡ, ಇಷ್ಟೇ. ಇವಾಗ ನಾವೇನ್ ಮಾಡಿದೀವಿ, ಮಿಕ್ಸಿಲಿ ಈ ತರ ನುಣ್ಣಗೆ ರುಬ್ಕೊಂಡಿದೀವಿ. ಇವಾಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೋಡಿ, ಲಾಸ್ಟಲ್ಲಿ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿದ್ದೀವಿ, ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ನೋಡಿ, ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀವಿ. ಐಸ್ ಕ್ರೀಮ್ ಕಂಟೈನರ್ ಇರ್ತಲ್ಲ, ಐಸ್ ಕ್ರೀಮ್ ಕಂಟೈನರ್ ಇದು ಅಮೂಲ್ ಐಸ್ ಕ್ರೀಮ್ದು, ಅದಕ್ಕೆ ಹಾಕೊಂತ ಇದೀವಿ. ಸೊ ಇದೆಲ್ಲ ಹಾಕೊಂಡ್ಮೇಲೆ ನೆಕ್ಸ್ಟ್ ಈ ಪಲ್ಪ್ ಇದೆಯಲ್ಲ, ಪಲ್ಪ್ ಮೇಲೆ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಿಮ್ಗೆ ಒಂಚೂರು ಚಂಕ್ಸ್ ತರ ಇರುತ್ತಲ್ಲ ಮ್ಯಾಂಗೋದು, ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ ನಿಮ್ಗೆ. ನೋಡಿ, ಫುಲ್ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. ಹೆಂಗೆ ನೋಡಿ, ತಿಕ್ಕಾಗಿರುತ್ತೆ. ನೀವು ಅಮೂಲ್ ಅಥವಾ ಯಾವುದೇ ಬ್ರ್ಯಾಂಡ್ ಎಲ್ಲ ಐಸ್ ಕ್ರೀಮ್ ತೊಗೊಂತೀರ ಅಂದ್ರೆ 5% 10% ಮ್ಯಾಂಗೋ ಅಷ್ಟೇ ಇರೋದು, ಜಾಸ್ತಿ ಇರಲ್ಲ. ನಾವು ಕೂಡ ತರಿಸಿ ತಿಂದಿವಿ. ಟೇಸ್ಟ್ ಚೆನ್ನಾಗಿರುತ್ತೆ, ಆದರೆ ಮ್ಯಾಂಗೋ ಜಾಸ್ತಿ ಇರಲ್ಲ. ಇದು ನೋಡಿ 100% ಮ್ಯಾಂಗೋ, ಒಂದು 80% ಮ್ಯಾಂಗೋ. ಮಿಕ್ಕಿದ ಹಾಲು, ಕ್ರೀಮು ಅವು ಇವು ಬಿಟ್ರೆ ಹೆಲ್ತಿಗೂ ಒಳ್ಳೇದು. ಮನೇಲಿ ಕೂಡ ಮಾಡಿಕೊಂಡು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಇವಾಗ ನಾವು 7 to 8 hours ಇದನ್ನ ಕ್ಲೋಸ್ ಮಾಡಿಬಿಟ್ಟು ಕ್ಲೀನಾಗಿ ಫ್ರೀಸರಲ್ಲಿ ಇಟ್ಬಿಡ್ತೀವಿ. ಈಗ ಈ ಕಡೆ ನೋಡಿ, ಇವಾಗ ಇದನ್ನ ಒಂದು 8 hour ಮುಟ್ಬೇಡಿ, ಫ್ರೀಸರಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಈ ಥರ ಫ್ರೀಸರ್ ನೋಡಿ, ಜಾಗ ಮಾಡೋದೇ ಕಷ್ಟ. ನಮ್ಮ ಮನೆಗಳಲ್ಲಿ ಹಾಕೊಂಡು ತುಂಬಿಟ್ಟಿರ್ತಾರೆ ಫುಲ್ಲು ಅದು ಇದು. ಬಟ್ ಇಲ್ಲೇನೋ ಗ್ಲಾಸ್ ಥರ ಏನೋ ಸೌಂಡ್ ಬರ್ತಾ ಇದೆ, ನೋಡೋಣ. ಓಕೆ, ಪರವಾಗಿಲ್ಲ. ಈ ಮೂಟೆಗಳೆಲ್ಲ ಮಧ್ಯ ಸ್ವಲ್ಪ ಐಸ್ ಕ್ರೀಮಿಗೆ ಜಾಗ ಮಾಡಿ ಇಟ್ಟಿದ್ದೀವಿ. ಇದು ಒಂದು 8 to 10 hours ಬಿಟ್ಬಿಟ್ಟು ನೀವು ನೋಡಿದ್ರೆ ಒಳ್ಳೆ ಸೂಪರ್ ಐಸ್ ಕ್ರೀಮ್ ಆಗಿರುತ್ತೆ. ಪ್ರಾಬ್ಲಮ್ ಏನು ಗೊತ್ತಾ, ಅರ್ಧ ಗಂಟೆಯಿಂದ 1 ಗಂಟೆ ಆಗಿದೆ ಆಗಲೇ ಐಸ್ ಕ್ರೀಮ್ ನಾವು ಇಟ್ಬಿಟ್ಟು. ಬಟ್ ಇಲ್ಲಿ ಏನು ಟ್ವಿಸ್ಟ್ ಆಗ್ತಿದೆ ಅಂದರೆ, ನಮಗೆ ನೋಡಬೇಕು ಅನಿಸ್ತಾ ಇದೆ ಆಗಿದೆಯೋ ಇಲ್ವೋ ಅಂತ. 7 ರಿಂದ 8 ಗಂಟೆ ಆಗುತ್ತೆ ಅಂತ ಒಂದು ಜೋಶಾಗಿ ಹೇಳ್ಬಿಟ್ಟೆ ನಾನು ವಿಡಿಯೋಲಿ. ಬಟ್ ಇವಾಗ ನಮಗೆ ತಡ್ಕೊಳಕ್ಕಾಗ್ತಿಲ್ಲ. ಚೆಕ್ ಮಾಡೋಣ ಬನ್ನಿ ಆಗಿದೆಯೋ ಅಲ್ವೋ ಅಂತ. ಸುಮ್ಮನೆ ಟೇಸ್ಟ್ ಮಾಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಸುಮ್ಮನೆ ಜಾಸ್ತಿ ನಮ್ಮ ವೈಫ್ ಗೊತ್ತಿಲ್ಲ. ಸೂಪರ್ ಇದೆ. ಒಂಥರ ಈ ಸೀಸನ್ನಂತೂ ಮ್ಯಾಂಗೋ ಫ್ರೆಶ್ ಸಿಗುತ್ತೆ. ಇದು ಲಾಲ್ ಬಾಗ್ ಸಿಂಧೂರ ಮ್ಯಾಂಗೋ ನಾವು ತಂದಿದ್ದು. ಒಳ್ಳೆ ಟೇಸ್ಟು ಮಾತ್ರ ಕ್ರೇಜಿ. ಆಗ್ಬಿಡ್ಲಿ ಬೇಗ, ಆದಷ್ಟು ಬೇಗ ಫ್ರೀಸರ್ಲಿ ಇಟ್ಬಿಡೋಣ ಬನ್ನಿ. ಫ್ರೀಸರಲ್ಲಿ ಹೊಗೆ ಬರುತ್ತೆ, ಬೇಗ ಆಗ್ಬಿಡುತ್ತೆ. ಐಸ್ ಕ್ರೀಮು ರೆಡಿ ಇದೆಯಲ್ಲೋ ಚೆಕ್ ಮಾಡೋಣ ಬನ್ನಿ. ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಈಗ ಕೈ ನೋಡಿ ಹೊಡ್ಕೊಂಡೇ ಬಿಟ್ಟೆ ಜೋರಾಗಿ. ಇನ್ನು ಅಷ್ಟೊಂದು ಜಾಸ್ತಿ ಆಗಿಲ್ಲ. ಕ್ಯಾಮ್ರಾ ಕಡೆ ನೋಡ್ತಾ ಇದೆ, ಕೈ ಹೊಡ್ಕೊಂಡ್ಬಿಟ್ಟೆ. ಪರವಾಗಿಲ್ಲ. ಐಸ್ ಕ್ರೀಮ್ ಹೆಂಗಿದೆ ಫಸ್ಟ್ ಓಪನ್ ಮಾಡಿ ನಿಮಗೆ ಇವಾಗ ತೋರಿಸ್ತೀನಿ. ವಿಡಿಯೋ ಮಾಡಿ ಒಂದ್ಸಲ ಮರ್ತಾ ಹೋಗ್ಬಿಡುತ್ತೆ, ಕೈ ಹಾಕ್ಬಿಟ್ಟೆ. ಸಾರಿ.
ಈಗ ಸೊಫೆಸ್ಟಿಕೇಟೆಡ್ ಆಗಿ ಇದು ಏನು ಸ್ಪೂನ್ ಹಾಕಿ ಚೆಕ್ ಮಾಡ್ತೀನಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ, ಒಂದು ಸೆಕೆಂಡ್. ಇವಾಗ ನಿಮ್ಗೆ ಏನು ಡಿಸ್ಟರ್ಬೆನ್ಸ್ ಬರಲ್ಲ, ಅದು ಫಿಲ್ಟರ್ ಬರ್ತಾ ಇತ್ತು. ಈಗ ನೋಡಿ ಈ ತರ ಆಗಿದೆ, ನೋಡ್ಬೋದು, ಚೆಕ್ ಮಾಡ್ಕೊಳ್ಳಿ. ಈ ತರ ಆಗಿದೆ, ತುಂಬಾ ಚೆನ್ನಾಗಂತೂ ಕಾಣಿಸ್ತಾ ಇದೆ. ಸೊ ಇನ್ ಕರೆಂಟೇ ಹೋಯ್ತು ಬ್ರೋ. ಕರೆಂಟು ಹೋದ್ರೆ ಏನಂತೆ, ನಮ್ಮ ಮೋಟಿವೇಶನ್ ಏನು ಕಮ್ಮಿ ಇಲ್ಲ. ನೋಡ್ಬಿಡಿ ಯಾವ ಥರ ಆಗಿದೆ ಐಸ್ ಕ್ರೀಮು ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಈಗ ನಾನು ಟೇಸ್ಟ್ ಮಾಡಿ ನಿಮ್ಗೆ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಚಂಕ್ಸ್ ಜೊತೆಗೆ ತೊಗೊತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಹುಳಿ, ಸಿಹಿ ಸಿಹಿ,